ನಮಸ್ಕಾರ. ಹೈಕೀಸಿ ಅರ್ಪಿಸುವ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪ್ರತಿ ವಾರವೂ ಒಂದು ಊರು, ಅಲ್ಲಿನ ಪ್ರಸಿದ್ಧವಾದಂತಹ ದೇವಸ್ಥಾನ, ಆ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿರದಂತಹ ಕುತೂಹಲಕಾರಿ ಮಾಹಿತಿಗಳನ್ನು ನಿಮ್ಮ ಮುಂದಿಡುವಂತಹ ವಿಶೇಷ ಕಾರ್ಯಕ್ರಮವೇ ಗುಡಿಯ ನೋಡಿರಣ್ಣ. ಹಾಗಿದ್ರೆ ಈ ವಾರ ಯಾವ ಊರಿನ ಯಾವ ದೇಗುಲದ ದರ್ಶನವಾಗುತ್ತೆ? ಬನ್ನಿ ಆರಂಭಿಸೋಣ ಗುಡಿಯ ನೋಡಿರಣ್ಣ. ಬೆಂಗಳೂರಿನಿಂದ ಕುಂದಾಪುರ ತಾಲೂಕಿನ ಕಮಲಶಿಲೆಗೆ ನಾವು ಬಂದಿದ್ದಾಯಿತು. ಆದರೆ ನೀವು ಕಮಲಶಿಲೆಗೆ ಬರಬೇಕು ಅಂತಂದರೆ ಯಾವೆಲ್ಲ ರೀತಿಯ ಬಸ್ ವ್ಯವಸ್ಥೆ ಇದೆ, ಸಂಚಾರಕ್ಕೆ ಏನೆಲ್ಲ ವ್ಯವಸ್ಥೆಗಳಿವೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಬನ್ನಿ ಪಡೆದುಕೊಳ್ಳೋಣ. ಬೆಂಗಳೂರಿನಿಂದ ಕಮಲಶಿಲೆಗೆ ನೀವು ಹೋಗಬೇಕಾದರೆ ಕುಂದಾಪುರದ ಬಸ್ಸನ್ನು ಹತ್ತಬೇಕು. ಇಲ್ಲಿಂದ ಕುಂದಾಪುರಕ್ಕೆ ಸಾಕಷ್ಟು ಬಸ್ಸುಗಳಿವೆ. ಈ ಬಸ್ಸುಗಳು ಹೊರಡುವ ಸಮಯ ಹೀಗಿದೆ ನೋಡಿ. ರಾಜಹಂಸ ಹೊರಡುವ ಸಮಯ ರಾತ್ರಿ 7ಕ್ಕೆ, 8ಕ್ಕೆ, 8:30ಕ್ಕೆ, 8:45ಕ್ಕೆ, 9ಕ್ಕೆ ಹಾಗೂ 9:30ಕ್ಕೆ. ಇದರ ದರ 490 ರೂಪಾಯಿ. ಇನ್ನು ಐರಾವತ ಇದು ಹೊರಡುವ ಸಮಯ ರಾತ್ರಿ 9ಕ್ಕೆ, 9:35ಕ್ಕೆ, 9:45ಕ್ಕೆ, 9:50ಕ್ಕೆ ಹಾಗೂ 10:10ಕ್ಕೆ. ಇದರ ದರ 635 ರೂಪಾಯಿ. ಇನ್ನು ವೇಗದೂತ ಇದು ಹೊರಡುವ ಸಮಯ ರಾತ್ರಿ 9:30ಕ್ಕೆ. ಇದರ ದರ 361 ರೂಪಾಯಿ. ಎಸಿ ಸ್ಲೀಪರ್ ಕೂಡ ಲಭ್ಯವಿದೆ. ಇದು ಹೊರಡುವ ಸಮಯ ರಾತ್ರಿ 8:10ಕ್ಕೆ. ಇದರ ದರ 653 ರೂಪಾಯಿ. ಇವುಗಳಿಂದ ನೀವು ಕುಂದಾಪುರವನ್ನು ತಲುಪಬಹುದು. ಕುಂದಾಪುರದಿಂದ ಶಿವಮೊಗ್ಗ ಮಾರ್ಗವಾಗಿ 30 ಕಿಲೋಮೀಟರ್ ಸಾಗಿದರೆ ನಿಮಗೆ ಸಿದ್ದಾಪುರ ಸಿಗುತ್ತದೆ. ಅಲ್ಲಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಸಿಗುವ ಪುಣ್ಯ ಕ್ಷೇತ್ರವೇ ಈ ಕಮಲಶಿಲೆ. ಕಮಲಶಿಲೆಗೆ ಬಂದಮೇಲೆ ಇಲ್ಲಿ ದುರ್ಗಾ ಪರಮೇಶ್ವರಿಯ ದೇವಿಯ ದರ್ಶನ ಮಾಡೋದಕ್ಕೂ ಮುನ್ನ ನಿಮಗೆ ವಸತಿ ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲೇಬೇಕು. ಅದರಲ್ಲೂ ಈ ಊರಿನಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಮಳೆ ನಿಲ್ಲುತ್ತೆ ಗೊತ್ತೇ ಆಗೋದಿಲ್ಲ. ಕುಂದಾಪುರ, ಉಡುಪಿ ಎಲ್ಲವೂ ಬಹಳ ದೂರ ಇದೆ. ಹಾಗಾಗಿ ಇಲ್ಲೇ ಉಳಿದುಕೊಳ್ಳುವಂತಹ ಅನಿವಾರ್ಯತೆ. ಹಾಗಿದ್ರೆ ಇಲ್ಲಿ ವಸತಿ ವ್ಯವಸ್ಥೆ ಹೇಗಿದೆ, ಏನೆಲ್ಲ ವ್ಯವಸ್ಥೆಗಳಿವೆ, ಬನ್ನಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕಮಲಶಿಲೆಯಲ್ಲಿ 2 ಪುಟ್ಟ ವಸತಿ ಗೃಹಗಳಿವೆ ಅಷ್ಟೇ. ಇದರಲ್ಲಿ ಒಟ್ಟು 12 ರೂಮ್ಗಳಿದ್ದು ಇದರ ದರ ಸಾಧಾರಣ ರೂಮ್ಗೆ 200 ರೂಪಾಯಿಗಳು, ಎಸಿ ರೂಮ್ಗೆ 400 ರೂಪಾಯಿಗಳು. ಇದರ ಹೊರತಾಗಿ ನೀವು ಕುಂದಾಪುರದಲ್ಲಿ ಕೂಡ ಉಳಿಯಬಹುದು. ಅಲ್ಲಿ ನಮಗೆ ಸುಸಜ್ಜಿತ ಲಾಡ್ಜ್ಗಳ ವ್ಯವಸ್ಥೆ ಇದೆ. ಅದರಲ್ಲಿ ಹೋಟೆಲ್ ಶಾಲೋಮ್ ಕೂಡ ಒಂದು. ಇದರ ದರ ಸಾಧಾರಣ ರೂಮ್ಗೆ 700 ರೂಪಾಯಿ, ಎಸಿ ರೂಮ್ಗೆ 1100 ರೂಪಾಯಿ. ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ನೀವು ಈ ಸ್ಥಳಕ್ಕೆ ಬರಬೇಕೆಂದರೆ ಒಂದು ಮಾರ್ಗಸೂಚಿ ಇಲ್ಲಿದೆ ನೋಡಿ. ಈ ಪ್ರದೇಶವನ್ನ ಸಹ್ಯ ಪರ್ವತ ಎಂದು ಕರೆಯುತ್ತಾರೆ. ಅನೇಕ ಮಹಾಮುನಿಗಳು ಈ ಪ್ರದೇಶದಲ್ಲಿ ತಪಸ್ಸನ್ನಾಚರಿಸಿದ್ದಾರೆ. ಇದೊಂದು ತಪೋಭೂಮಿ. ಈ ಪ್ರದೇಶಕ್ಕೆ ಪಾವಿತ್ರ್ಯತೆ ಹೆಚ್ಚಲು ಇನ್ನೂ ಒಂದು ಕಾರಣವಿದೆ. ಅದಕ್ಕೂ ಮುನ್ನ ಇಲ್ಲಿ ಹರಿಯುವ ನದಿಯ ಪರಿಚಯ ನಿಮಗಾಗಬೇಕು.
ನೋಡ್ತಾ ಇರುವಂತಹದ್ದು ಕುಬ್ಜಾ ನದಿ. ದುರ್ಗಾ ಪರಮೇಶ್ವರಿಯ ಪಕ್ಕದಲ್ಲಿಯೇ ಕುಬ್ಜಾ ನದಿ ಹೀಗೆ ಹರಿಯೋದಕ್ಕೆ ಒಂದು ಕಾರಣ ಇದೆ, ಒಂದು ಕಥೆ ಇದೆ. ಪಿಂಗಳ ಅನ್ನುವಂತಹ ನರ್ತಕಿ ಈಶ್ವರನ ಕೈಲಾಸದ ಆಸ್ಥಾನದಲ್ಲಿ ನರ್ತಕಿಯಾಗಿದ್ಲು. ಆ ನರ್ತಕಿಗೆ ತಾನು ಬಹಳ ಸುಂದರಿ ಅಂತನ್ನುವಂತಹ ಭ್ರಮೆ ಇತ್ತಂತೆ. ಜೊತೆಗೆ ಆಕೆಯ ಉದ್ದಟತನದಿಂದಾಗಿಯೇ ಪಾರ್ವತಿ ಪಿಂಗಳಾಳಿಗೆ ಒಂದು ಶಾಪ ಕೊಟ್ಲಂತೆ. ಆ ಶಾಪದ ಪರಿಣಾಮವಾಗಿಯೇ ಹೀಗೆ ಕುಬ್ಜಾ ನದಿಯಾಗಿ ಇಂದಿಗೂ ಹರಿತಾ ಇದ್ದಾಳೆ. ಬನ್ನಿ ಆ ನದಿಯ ಸ್ಪರ್ಶ ಮಾಡಿ ಬರೋಣ. ಕೈಲಾಸದ ಪಿಂಗಲೆಯೇ ಮೋಕ್ಷ ನಿರೀಕ್ಷಿಸುತ್ತಾ ಅನವರತ ಹರಿಯುತ್ತಿದ್ದಾಳೆ ಇಲ್ಲಿ. ಕಮಲಶಿಲೆಯಲ್ಲಿ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿ ಶಿವಲಿಂಗ ಸ್ವರೂಪದಲ್ಲಿ ನೆಲೆ ನಿಲ್ಲಲಿಕ್ಕೆ 2 ಪ್ರಮುಖವಾದಂತಹ ಕಾರಣಗಳಿವೆ. ಪಿಂಗಳ ಅನ್ನುವ ನರ್ತಕಿ ಶಾಪಗ್ರಸ್ತೆಯಾಗಿ ಇಲ್ಲಿ ಕುಬ್ಜಾ ನದಿಯಾಗಿ ಹರಿತಾ ಇದ್ದಾಳೆ. ಆಕೆಯ ಶಾಪ ವಿಮೋಚನೆ ಜೊತೆಗೆ ಕರರಟ್ಟಾಸುರರನ್ನ ವಧಿಸಲಿಕ್ಕೆ ಅಂತ ಹೇಳಿ ತಾಯಿ ಇಲ್ಲಿ ನೆಲೆ ನಿಂತಿದ್ದಾಳೆ. ಆ ತಾಯಿಯ ಸನ್ನಿಧಿಯಲ್ಲೇ ನಾವೀಗ ಇದ್ದೇವೆ. ಬನ್ನಿ ಆಕೆಗೆ ವಂದಿಸೋಣ. ಪ್ರಸೀದ ವಿಶ್ವೇಶ್ವರಿ ವಿಶ್ವವಂದಿತೆ, ಪ್ರಸೀದ ವಿಶ್ವೇಶ್ವರಿ ವೇದರೂಪಿಣಿ, ಪ್ರಸೀದ ಮಾಯಾಮಯಿ ಮಂತ್ರವಿಗ್ರಹೇ, ಪ್ರಸೀದ ಸರ್ವೇಶ್ವರಿ ಸರ್ವರೂಪಿಣಿ. ಈಕೆಯನ್ನ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಎನ್ನುತ್ತಾರೆ. ಈ ತಾಯಿಗೆ ಮೃತ್ತಿಕಾ ಅಷ್ಟಬಂಧ ಮಾಡಿ ಹಾಲು, ಸಿಯಾಳ ಅಂದರೆ ಎಳನೀರಿನ ಅಭಿಷೇಕಗಳನ್ನು ಮಾಡುತ್ತಾರೆ. ಎಳನೀರಿನ ಅಭಿಷೇಕವೆಂದರೆ ಈ ತಾಯಿಗೆ ಪರಮ ಪ್ರೀತಿ. ದಿವ್ಯ ಸೌಂದರ್ಯ ಸೌಶೀಲ್ಯ ಸಂಮೋಹನ ನಿತ್ಯ ಕಾರುಣ್ಯ ಸೌಜನ್ಯ ಸದ್ಭಾವನಾ ಸರ್ವಶಸ್ತ್ರಾಸ್ತ್ರ ಶಕ್ತಿ ಪ್ರಭಾಧಾರಣ. ಬೆಳಿಗ್ಗೆ 6 ಗಂಟೆಗೆ ದೇವರು ನೀರು ಒಳಗೆ ಬಂದು ದೇವ್ರು ಲಿಂಗದಲ್ಲಿ ಮುಳುಗಿ ಎತ್ತಾರೆ, ಭಟ್ರು ಬಂದು ಪೂಜೆ ಮಾಡಿ ಇದು ಮಾಡ್ತಾರೆ. ಒಂದು ಭಾರಿ ವಿಶೇಷ. ಸಂಜೆವರೆಗೂ ಇದು ಸಂಜೆ ಮಧ್ಯಾಹ್ನ ಒಂದು ಬೆಳಗ್ಗೆ ಮತ್ತು ಸಾಯಂಕಾಲ 8-8ವರೆಗೂ ಲಿಂಗದ ಹತ್ತಿರ ನೀರು ಇದ್ದಿತ್ತು. ಲಿಂಗ ಮುಳುಗಿ ಲಿಂಗದ ಪಾಣಿಪೀಠ ಅಂತ ಸೈಡಾಗಿದ್ದು ಭಾರಿ ವಿಶೇಷ. ಈ ವರ್ಷದ ನೀರಿನ ಈ ನೆರೆ ಬಂದು ದೇವ್ರಿಗೆ ಸ್ನಾನ ವರ್ಷದಲ್ಲೊಮ್ಮೆ ಸಾಧಾರಣ ಮಟ್ಟಿಗೆ ಆಗೇ ಆಗ್ತದೆ.